ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡಲು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಆಹಾರ ಮತ್ತು ಚಲನವಲನ ವಿಚಾರವಾಗಿ ತರಬೇತು ಕೊಡುತ್ತವೆ. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಒಂದೆಡೆ ನೆಲೆ ನಿಂತಾಗ ಮನುಷ್ಯನಿಗೆ ಲೆಕ್ಕ ಮಾಡುವ ಅವಶ್ಯಕತೆ ಉಂಟಾಯಿತು. ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವರು ಯಾರು? ನಯಸೇನ. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು? ಅಭಿಮಾನಧನರು, ಪ್ರಯೋಗಶೀಲರು, ಬುದ್ಧಿವಂತರೂ ಆಗಿರಬೇಕು. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಪರಮಾನಂದವಾಯಿತು. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಯ ಜೊತೆಗಿನ ದೊಂಬರಾಟದಿಂದ ತಲೆ ಸುತ್ತುತ್ತಿತ್ತು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕೀರ್ತಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಧಿ ಇಂದು ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಶಾನುಭೋಗರು ತಮ್ಮ ಹಳ್ಳಿಗೆ ಹೋಗಲು ಯಾವ ಕಣಿವೆ ದಾಟಬೇಕು? ಮದಲಿಂಗನ ಕಣಿವೆ. ಲಂಡನ್ನಿನಲ್ಲಿರುವ ಸ್ಟೇಷನರಿ ಅಂಗಡಿ ಯಾವುದು? ಊಲವರ್ಥ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳ ಯಾವುದು? ಟ್ರಫಾಲ್ಗರ್ ಸ್ಕ್ವೇರ್. ವೆಸ್ಟ್ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಸಂತರ ಸಾರ್ವಭೌಮರ ಕವಿಪುಂಗವರ ಸ್ಮಾರಕವಾಗಿದೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ವೆಸ್ಟ್ಮಿನಿಸ್ಟರ್ ಅಬೆಯ ಸ್ಟೋನ್ ಆಫ್ ಸ್ಕೋನ್ ಎಲ್ಲಿಂದ ತರಲಾಯಿತು? ಸ್ಕಾಟ್ಲ್ಯಾಂಡಿನಿಂದ. ಪ್ರವಾಸವು ಶಿಕ್ಷಣದ ಒಂದು ಭಾಗ ಎಂದು ಹೇಳಿದವರು ಯಾರು? ಬೇಕನ್. ಕೌಸಂಬಿಯ ಅರಸ ಯಾರು? ಅತಿಬಲ. ಸೋಮಶರ್ಮ ಕಾಶ್ಯಪಿಯ ಮಕ್ಕಳ ಹೆಸರೇನು? ಅಗ್ನಿಭೂತಿ ಮತ್ತು ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿ ಕಳುಹಿಸಿದಳು? ಸೋದರ ಮಾವನಾದ ಸೂರ್ಯಮಿತ್ರನ ಬಳಿ. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಸಲುಗೆ ಕೊಟ್ಟರೆ ದರ್ಪದಿಂದ ಹಿಂದಿನಂತೆ ಹಾಳಾಗುವರೆಂದು. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ. ಕುಂಪನಿ ಸರಕಾರ ಹೊರಡಿಸಿದ ಆದೇಶ ಏನು? ನಿಶಸ್ತ್ರೀಕರಣ ಆದೇಶ. ಹಲಗಲಿಯ ನಾಲ್ವರು ಪ್ರಮುಖರು ಯಾರು? ಜಡಗ, ರಾಮ, ಪೂಜಾರಿ ಹನುಮ, ಬೇಡರ ಬಾಳ. ಹಲಗಲಿ ಗುರುತು ಉಳಿಯದಂತಾಗಿರುವುದು ಏಕೆ? ಬ್ರಿಟಿಷ್ ಸೈನಿಕರು ಹಲಗಲಿಗೆ ಬೆಂಕಿ ಹಾಕಿ ಸುಟ್ಟು ಬೂದಿ ಮಾಡಿದ್ದರಿಂದ. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಯಿತು? ಹಥಾರ ಕದನ. ಹಲಗಲಿ ಗ್ರಾಮ ಎಲ್ಲಿದೆ? ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ಅಶ್ವತ್ಥಾಮನೊಡನೆ. ಪರಶುರಾಮನು ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು? ವಾರುಣ, ವಾಯುವ್ಯ, ಆಗ್ನೇಯ, ಪೌರಂದರ. ದೃಪದನು ಪಡಿಯರನಿಗೆ ಏನೆಂದು ಹೇಳಿದನು? ದ್ರೋಣನೆಂದರೆ ಯಾರೆಂದು ಗೊತ್ತಿಲ್ಲ, ಆತನನ್ನು ನೂಕು ಎಂದು ಹೇಳಿದನು. ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು? ದ್ರವ್ಯವನ್ನು ಬೇಡಲು.
ಕುಂಭ ಸಂಭವ ಎಂದು ಯಾರನ್ನು ಕರೆಯುತ್ತಾರೆ? ದ್ರೋಣರನ್ನು. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರ, ಕುಂಬಾರ, ನೇಕಾರ, ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ. ಪುಟ್ಟಿಯ ಪ್ರಶ್ನೆಗಳೇನು? ವಸಂತ ಗುಡಿಸಲೊಳಗೆ ಬರಲು ಹೆದರಿದನೆ, ಚಿಂದಿ ಬಟ್ಟೆಯ ಕಂಡು ಮರುಗಿದನೆ. ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ಮುಸುರೆ ತಿಕ್ಕುತ್ತಿದ್ದಾಳೆ. ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಿನಲ್ಲಿ ಮಲಗಿದ್ದಾಳೆ.